ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ದಿನ. ಇವತ್ತೊಂದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ ಅಂದ್ಬಿಟ್ಟು ಎಲ್ಲ ಭದ್ರಾವತಿಗೆ ಹೋಗ್ತಾ ಇದೀವಿ. ಅದಕ್ಕೇನೆ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ 6:30 ಹಂಗೆ ಮನೆಯಿಂದ ಹೊರಟ್ವಿ. ಇನ್ನು ಭದ್ರಾವತಿ ಅಂದ್ರೆ ನಮ್ಮ ಮಮ್ಮಿಯವರ ಅಜ್ಜಿ ಊರು. ಅಂದ್ರೆ ನಮ್ಮ ಮಮ್ಮಿಯವರ ಅಮ್ಮ ಇದಾರಲ್ಲ ಅವ್ರ ತಂದೆ ಊರು. ಅಲ್ಲಿ ನಮ್ಮ ಮಮ್ಮಿಯವರು ಇಬ್ರು ಸೋದರ ಮಾವರು ಮತ್ತೆ ಅವ್ರ ಫ್ಯಾಮಿಲಿ ಇದ್ದಾರೆ. ಇನ್ನು ಫಂಕ್ಷನ್‌ಗೆ ನಾನು, ಮಧು ಅವರು ಮತ್ತೆ ನಮ್ಮ ಮಮ್ಮಿ, ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಇಬ್ರು ಮಕ್ಕಳು ತರ್ಲೆಗಳು ಹೋಗ್ತಾ ಇದೀವಿ. ಆಯ್ತು. ಹಾಯ್ ಫ್ರೆಂಡ್ಸ್, ನಾವಿಬ್ರು ಮುದ್ದು ರತ್ನಗಳು ಫ್ರೆಂಡ್ಸ್. ನಾವಿಬ್ರು ಇದ್ರೆ ಮನೇನೆ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಇಟ್ಕೋತಾ ಇಲ್ಲ. ನನ್ನ ಹೆಸರು ಹೇಮಂತ್, ಇವನ ಹೆಸರು ದುಷ್ಯಂತ್. ನಾವ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ? ಬಾವಿಕೆ. ಏನ್ಕೆ? ಫಂಕ್ಷನ್. ಅಲ್ಲಿ ಯಾವ ಕಡೆ ಐತೆ? ಕರೆಗುಂಡಿ. ಆಯ್ತು. ಈಗ ಅಲ್ಲಿ ಯಾರ್ಯಾರು? ದುಷಿ ಮತ್ತೆ ಹೇಮನ್ ಇಬ್ರು ಮೈಕ್ ಹಿಡ್ಕೊಂಡು ನಾನು ವಾಯ್ಸ್ ಕೊಡ್ತೀನಿ ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಇವತ್ತು ಭಾನುವಾರ ಅಲ್ವಾ, ನಾನು ಲಾಸ್ಟ್ ಮಿನಿ ಲಾಗ್ ಅಲ್ಲಿ ಹೇಳಿದ್ನಲ್ಲ ಪ್ರತಿ ಭಾನುವಾರ ನಾವು ಈಶ್ವರನ್ ಟೆಂಪಲ್ ಹೋಗ್ತೀವಿ ಅಂತ. ಹಂಗಾಗಿ ಆನ್ ದ ವೇ ಹೋಗ್ಬೇಕಾದ್ರೇನೆ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ ಸಿಕ್ತು. ಅಲ್ಲೇ ಹೋಗೋಣ, ದರ್ಶನ ಮಾಡ್ಕೊಂಡು ನಾವೇನ್ ದಾನ ಕೊಡ್ಬೇಕು ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಮಮ್ಮಿ ಮತ್ತೆ ಮಧು ಅವರು ಇಬ್ರುನು ಗೋಧಿ ಮತ್ತೆ ಪೂಜೆ ಸಾಮಾನೆಲ್ಲ ತಕೊಂಡ್ ಬಂದ್ರು. ಅಲ್ಲೇ ಟೆಂಪಲ್ ಅಲ್ಲಿ ದಾನ ಕೊಟ್ವಿ. ಜನ ಏನ್ ತುಂಬಾ ಇರ್ಲಿಲ್ಲ, ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ದುಷಿ ಮತ್ತೆ ಹೇಮನ್ ಹೊಟ್ಟೆ ಹಸ್ವಾಗ್ತಾ ಇದೆ ಅಂತ ಇದ್ರು. ಅಲ್ಲೇ ಆನ್ ದ ವೇ ಹೋಗ್ಬೇಕಾದ್ರೆ ವೈಶಾಲಿ ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ ದೋಸೆ ಮತ್ತೆ ಟೊಮೊಟೊ ಬಾತ್ ಎರಡನ್ನೂ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ಮತ್ತೆ ಇವತ್ತು ಮೋಡ ಇರೋದ್ರಿಂದ ವೆದರ್ ತುಂಬಾ ಚೆನ್ನಾಗಿತ್ತು. ಜರ್ನಿನೂ ಏನ್ ನಮ್ಗೆ ಅಷ್ಟು ಹಿಂಸೆ ಅನ್ಸ್ತಾ ಇರ್ಲಿಲ್ಲ. ಇನ್ ಟಿಫನ್ ಎಲ್ಲ ತಿನ್ಕೊಂಡು ಬೈಟ್ ಟೀ ಕುಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಯಾಕಂದ್ರೆ ವೆದರ್ ತುಂಬಾ ಚೆನ್ನಾಗಿತ್ತು, ಅಲ್ಲಿದು ಗ್ರೀನರಿನೂ ತುಂಬಾ ಚೆನ್ನಾಗಿತ್ತು. ಇನ್ ನಮ್ ರಾಕ್ಸ್ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ಒಂದೇ ಇದ್ದಾಗ ತುಂಬಾ ಸಣ್ಣದ್ ತರ ಕಾಣಿಸುತ್ತೆ. ಜೊತೆಲಿ ಯಾವ್ದಾದ್ರು ಕಾರ್ ನಿಂತಿದ್ರೆ ಆನೆ ತರ ಕಾಣಿಸುತ್ತೆ. ಅದನ್ನೇ ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ವಿ. ಇನ್ ದುಷಿ ಹೇಮನ್ಗಂತೂ ಬಾವಿಕೆರೆ ಅಂದ್ರೆ ತುಂಬಾ ಇಷ್ಟ. ಎಷ್ಟೊತ್ಗೆ ಹೋಗ್ತೀವಿ ಅಂತ ಅವ್ರಂತೂ ಅರ್ಜೆಂಟ್ ಮಾಡ್ತಾ ಇದ್ರು. ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಓಡಾಡ್ಕೊಂಡು ಆಮೇಲೆ ಹೊರಟ್ವಿ. ಇನ್ನು ನಾನು ಎಷ್ಟು ಬ್ಯುಸಿ ಅಂತಂದ್ರೆ ನೇಲ್ ಪಾಲಿಶ್ ಹಾಕೋಕ್ಕೂ ಟೈಮ್ ಇರ್ಲಿಲ್ಲ. ಅದಕ್ಕೇನೆ ಕಾರಲ್ಲೇನೆ ನೇಲ್ ಪಾಲಿಶ್ ಹಾಕೋತಾ ಕೂತಿದ್ದೆ. ಇನ್ನು ನಾವು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆದ್ವಿ. ಇವಳೇ ಸಂಜನಾ ಅಂತ, ಇವಳ ಫಂಕ್ಷನ್ಗೆನೆ ಬಂದಿರೋದು ನಾವೆಲ್ಲ. ಇದು ನಮ್ಮ ಅವ್ವ, ಅಂದ್ರೆ ನಮ್ಮ ಮಮ್ಮಿಯವರ ಅಮ್ಮ. ಇವ್ರ ಕಡೆಯಿಂದಾನೇ ನಂಗೆ ಈ ಫ್ಯಾಮಿಲಿ ಎಲ್ಲ ಸಿಕ್ಕಿರೋದು. ಇವರು ನಮ್ಮ ಅವ್ವರ ಅಣ್ಣ ಮತ್ತೆ ಅತ್ತಿಗೆ. ಇವ್ರ ಮೊಮ್ಮಗಳದೇ ಫಂಕ್ಷನ್ ನಡೀತಾ ಇರೋದು, ಇವರೇ ಮಾಡ್ತಾ ಇರೋದು. ಈ ಊರಿಗೆ ಬರ್ಬೇಕು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಬಂದ್ಮೇಲೆ ಹೋಗಕ್ಕೆ ಮನ್ಸಾಗಲ್ಲ. ನಂಗೆ ಎಲ್ಲ ನಮ್ಮ ಫ್ಯಾಮಿಲಿಲಿ ಎಲ್ಲಾರ್ಗುನು ಹಂಗೇನೆ. ಅಷ್ಟ್ ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ. ಇನ್ನು ಭಟ್ರು ಯಾಕೋ ಅಡ್ಗೆ ಮಾಡೋದ್ ಲೇಟ್ ಆಗ್ಬಿಡ್ತು ಅಂದ್ಬಿಟ್ಟು ಮುದ್ದೆ ಕಟ್ಟಕ್ಕೆ ಅಂತ ಲೇಡೀಸ್ನೆಲ್ಲ ಕರೀತಾ ಇದ್ರು. ಇನ್ ಫ್ಯಾಮಿಲಿ ಲೇಡೀಸ್ ಎಲ್ಲ ಬಂದ್ರು ಮುದ್ದೆ ಕಟ್ಟಕ್ಕೆ ಅಂತ. ನಮ್ ಫ್ಯಾಮಿಲಿಲಿ ಏನ್ ಫನ್ನಿ ಅಂತಂದ್ರೆ ಏನಾದ್ರೂ ಕೆಲಸ ಮಾಡ್ತಾ ಇರ್ಲಿ, ಫೋನ್ ಅಲ್ಲಿ ಫೋಟೋ ಇಲ್ಲ ವಿಡಿಯೋ ಆನ್ ಮಾಡಿ ನಿಂತ್ಕೋತು ಅಂತಂದ್ರೆ ಪೋಸ್ ಅಂತೂ ಕೊಟ್ಟೆ ಕೊಡ್ತಾರೆ, ಮಿಸ್ ಮಾಡೋದಿಲ್ಲ. ಯಾವ್ದೇ ಫಂಕ್ಷನ್ ಆದ್ರೂ ಫೋಟೋ ಇಲ್ದೇನೆ ಅದು ಮುಗಿಯೋದೇ ಇಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮ ತಮ್ಮ ಫ್ರೆಂಡ್ಸ್, ನಮ್ಮ ತಂಗಿ ಫ್ರೆಂಡ್ಸ್, ನಮ್ಗಿಂತ 8 ಇದ್ದಾರೆ ಫ್ರೆಂಡ್ಸ್. ಇನ್ನು ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು. ಈ ಮಳೆ ಹೆಂಗ್ ಬಂತು ಅಂತಂದ್ರೆ ಫಂಕ್ಷನ್ ಮುಗಿದ್ನೇ ಕಾಯ್ತಿದ್ದೇನೋ ಅನ್ನುವಂಗ್ ಸ್ಟಾರ್ಟ್ ಆಯ್ತು. ತುಂಬಾ ಜೋರಾಗಿ ಹುಯ್ತಾ ಇತ್ತು ಮಳೆ ಎಲ್ಲ.
ಫಂಕ್ಷನ್ ಎಲ್ಲ ಮುಗ್ದಿರೋದ್ರಿಂದ ಏನ್ ತೊಂದ್ರೆ ಆಗ್ಲಿಲ್ಲ. ಇನ್ನು ಮಳೆ ಹುಯ್ತಾ ಇರೋದ್ರಿಂದ ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಅಂದ್ರೆ 2 ಮನೆ ಇರೋದ್ರಿಂದ ಇಲ್ಲಿ ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ ಡಿವೈಡ್ ಆಗ್ಬಿಟ್ಟಿದ್ದಾರೆ. ಮತ್ತೆ ಈ ಸರಿ ಸುಮಾರು ಜನ ಮಿಸ್ ಕೂಡ ಆಗ್ಬಿಟ್ಟಿದ್ದಾರೆ ಫಂಕ್ಷನ್ ಅಲ್ಲಿ. ಇನ್ನು ತುಂಬಾ ಜನ ಐತೆ ನಮ್ದು ಗ್ಯಾಂಗು. ಇನ್ನು ನಮ್ಮ ಮಮ್ಮಿಯವ್ರ ಅತ್ತೆ ಅಂತೂ ತೆಂಬಿಟ್ಟು ಬಾಳೆಹಣ್ಣು ಇಟ್ಕೊಂಡು ತಿನ್ನಿ 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 ಅಂತ ಎಲ್ರಿಗೂ ಕೊಡ್ತಾ ಇದ್ರು. ಅದನ್ನೇ ಫನ್ನಿ ಆಗಿ ಅವಾಗ ಹಂಗೆ ಕೈ ತೋರಿಸಿ ಏನದೆ ನನ್ ಮುಖ ಬೇಡ ಪ್ಲೀಸ್. ಸಂಜನಾ ಸಂಜನಾ ಇನ್ನು ಮಳೆ ಎಲ್ಲ ನಿಂತಾದ್ಮೇಲೆ ಪಾತ್ರೆ ತೊಳೆಯೋಣ ಅಂತ ಬಂದ್ವಿ ಆಚೆ. ಇನ್ನು ಅವಾಗ್ಲೇ ಹೇಳುದ್ನಲ್ಲ ಕ್ಯಾಮ್ರಾ ಆನ್ ಮಾಡ್ತು ಅಂತಂದ್ರೆ ನಮ್ಮವರು ಪೋಸ್ ಕೊಟ್ಟೆ ಕೊಡ್ತಾರೆ, ಅದ್ರಲ್ಲೇನ್ ಮೋಸ ಇಲ್ಲ. ಮತ್ತೆ ನಂಗಿದು ವಾಯ್ಸ್ ಗಳೆಲ್ಲಾನು ರಿಮೂವ್ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕಂದ್ರೆ ಅಷ್ಟ್ ಚೆನ್ನಾಗಿತ್ತು ಫನ್ನಿಯಾಗೆಲ್ಲ. ನನ್ಗೆ ಅದೇ ತರ ಇರ್ಲಿ ಅಂದ್ಬಿಟ್ಟು ನಾನು ಹಾಕಿದೀನಿ, ಯಾವ್ದು ರಿಮೂವ್ ಮಾಡ್ಲಿಲ್ಲ. ಇನ್ನು ನಮ್ ಫ್ಯಾಮಿಲಿಯವರು ನೋಡ್ತಾ ಇದ್ರೆ ಅಲ್ಲಿ ಏನಾದ್ರು ನೀವು ಚೆನ್ನಾಗ್ ಬರ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೋಬಿಡಿ. ಇನ್ನು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ಫ್ಯಾಮಿಲಿಯವರು ಎಷ್ಟು ಫನ್ನಿಯಾಗಿ ಇರ್ತಾರೋ ಅಷ್ಟೇ ಚೆನ್ನಾಗಿ ಎಲ್ಲಾನು ಕೆಲಸನೂ ಮುಗಿಸ್ಬಿಟ್ಟೆ ಆಮೇಲೆ ಮನೆಗೆ ಹೋಯ್ತಾರೆ. ಮತ್ತೆ ಇಲ್ಲಿಗೆ ಬಂದ್ಮೇಲೆ ಯಾರಿಗೂ ಊರಿಗೆ ಹೋಗೋಕೆ ಮನ್ಸಾಗಲ್ಲ, ಅಷ್ಟ್ ಚೆನ್ನಾಗಿರುತ್ತೆ. ಊರಲ್ಲಿ ಏನೇ ಟೆನ್ಷನ್ ಇದ್ರೂನು ಇಲ್ಲಿಗೆ ಬಂದ್ಮೇಲೆ ಎಲ್ಲ ಮರ್ತೇ ಹೋಗಿರುತ್ತೆ. ಇನ್ನು ಇಲ್ಲಿಗೆ ಬರ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ, ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ತಾ ಇರುತ್ತೆ. ನಾವುನು ಇವತ್ತೊಂದಿನ ಇಲ್ಲೇ ಇದ್ದು ಬೆಳಿಗ್ಗೆ ಹೊರಡೋಣ ಅಂತ ಬಂದಿದ್ವಿ. ಆದ್ರೆ ಅರ್ಜೆಂಟಾಗಿ ಚಿನ್ನುಗೇನೋ ಹುಷಾರಿಲ್ಲ ಅಂದ್ಬಿಟ್ಟು ನೈಟೇ ಹೊರಡ್ಬೇಕಾಯ್ತು. ಇನ್ನು ನೈಟು ಊಟ ಮಾಡ್ಕೊಂಡು 7:30 ಹಂಗೆಲ್ಲ ನಾವು ಮನೆಯಿಂದ ಹೊರಟ್ವಿ. ಇನ್ನು ನಾವು ವಾಪಸ್ ಮನೆಗೆ ಹೋಗೋಷ್ಟರಲ್ಲಿ 12:30 ಆಯ್ತು. ಇವತ್ತಿನ ವ್ಲಾಗ್ ಇಷ್ಟೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.